ಮೊಟ್ಟ ಮೊದಲ ಬಾರಿಗೆ ಮಹಿಳೆಯೊಬ್ಬರು ಕರ್ನಾಟಕ ಮಾಧ್ಯಮ ಅಕಾಡೆಮಿಯ ಮಹೋನ್ನತವಾದ ಅಧ್ಯಕ್ಷ ಸ್ಥಾನವನ್ನು ಅಲಂಕರಿಸಿ ಮಹಿಳೆಯರು ಯಾವುದಕ್ಕೂ ಕಮ್ಮಿ ಇಲ್ಲ ಎಂದು ತೋರಿಸಿಕೊಟ್ಟ ಕರ್ನಾಟಕ ಮಾತ್ರವಲ್ಲದೆ ಇಡೀ ದೇಶಕ್ಕೆ ಚಿರಪರಿಚಿತರಾದ ಸುಪ್ರಸಿದ್ಧ ಪತ್ರಕರ್ತೆ ಆಯುಷಾ ಖಾನುಂ ಎಂಬ ಹಿರಿಯ ಪತ್ರಕರ್ತೆಯೊಬ್ಬರ ಹೃಸ್ವ ಕಥೆಯನ್ನ ನಾವಿಂದು ನಿಮ್ಮ ಮುಂದಿಡುತ್ತೇವೆ. ಇವರು ಆಯುಷಾ ಖಾನುಂ ದೇಶ ಕಂಡ ಅತ್ಯಂತ ಶ್ರೇಷ್ಠ ಪತ್ರಕರ್ತರಲ್ಲಿ ಒಬ್ಬರು. ಸುಮಾರು 26 ವರ್ಷಗಳ ಕಾಲ ರಾಷ್ಟ್ರವ್ಯಾಪ್ತಿಯ ವಿವಿಧ ವಾರ್ತಾ ಮಾಧ್ಯಮಗಳಲ್ಲಿ ಸೇವೆ ಸಲ್ಲಿಸಿ ಪತ್ರಿಕೋದ್ಯಮದಲ್ಲಿ ತನ್ನ ಸರ್ವಸ್ವವನ್ನೇ ತೊಡಗಿಸಿಕೊಂಡ ನಿಷ್ಠಾವಂತ ಹಾಗೂ ಪ್ರಾಮಾಣಿಕ ಪತ್ರಕರ್ತೆ. ಪತ್ರಿಕಾರಂಗದಲ್ಲಿ ಆಯುಷಾ ಖಾನುಂ ರವರು ಸೃಷ್ಟಿಸಿದ ಕ್ರಾಂತಿಯ ಪುಟಗಳನ್ನ ಈ ಸಣ್ಣ ತುಣುಕಿನಲ್ಲಿ ಕ್ಲಿಪ್ತಗೊಳಿಸುವುದು ಅಸಾಧ್ಯದ ಮಾತು. ಭಾರತ ದೇಶದ ಜನಪ್ರಿಯ ಮಾಧ್ಯಮವಾಗಿರುವ ದೂರದರ್ಶನ್ನಲ್ಲಿ ಸುದೀರ್ಘವಾದ 11 ವರ್ಷ ಹಾಗೂ ಏಷ್ಯನ್ ಟಿವಿ, ಆಜ್ ತಕ್, ಸ್ಟಾರ್ ನ್ಯೂಸ್ ಹೀಗೆ ಹಲವು ದೇಶವ್ಯಾಪಿ ಚಾನೆಲ್ಗಳಲ್ಲಿ ಆಯುಷಾ ಖಾನುಂ ರವರು ಕೆಲಸ ನಿರ್ವಹಿಸಿದ್ದಾರೆ. ಒಬ್ಬ ಮಹಿಳೆಯಿಂದ ಎದುರಿಸಲು ಅಸಾಧ್ಯ ಎನ್ನಬಹುದಾದ ಹಲವು ರೋಚಕ ಸನ್ನಿವೇಶಗಳನ್ನ ಆಯುಷಾ ಖಾನುಂ ರವರು ಪತ್ರಿಕಾರಂಗದಲ್ಲಿ ದಿಟ್ಟತನದಿಂದ ಎದುರಿಸಿ ಅಚ್ಚಲವಾದ ಆತ್ಮವಿಶ್ವಾಸ ಹಾಗೂ ನಿರಂತರವಾದ ಪರಿಶ್ರಮವಿದ್ರೆ ಯಾವುದೇ ಮಹಿಳೆ ಕೂಡ ತನ್ನ ಗುರಿಯನ್ನ ತಲುಪಬಲ್ಲಳು ಎಂಬುದಕ್ಕೆ ಉತ್ತಮ ನಿದರ್ಶನವಾಗಿದ್ದಾರೆ ಶ್ರೀಮತಿ ಆಯುಷಾ ಖಾನುಂ. ಸುಮಾರು 1.5 ದಶಕಗಳ ಹಿಂದೆ ಇಡೀ ಕರ್ನಾಟಕವನ್ನೇ ಬೆಚ್ಚಿ ಬೀಳಿಸಿದ ಕುಖ್ಯಾತ ಕಾಡುಗೊಳ್ಳ ವೀರಪ್ಪನ್ ದಿವಂಗತ ಡಾಕ್ಟರ್ ರಾಜ್ಕುಮಾರ್ ಅವರನ್ನ ಅಪಹರಿಸಿದ ಘಟನೆಯ ನೇರ ನಿರಂತರ ಸುದ್ದಿಯನ್ನ ಕಲೆ ಹಾಕಲು ಬೇಕಾಗಿ ಆಯುಷಾ ಖಾನುಂ ರವರು ಯಾವುದೇ ವೇಳೆಯಲ್ಲಿ ಅಪಾಯ ಎದುರಾಗಬಹುದಾದ ದಟ್ಟ ಅರಣ್ಯದಲ್ಲಿ ಒಂದು ರಾತ್ರಿಯನ್ನ ಕಳೆದಿದ್ರು. ಹಾಗೆಯೇ ಶ್ರೀಲಂಕಾದಲ್ಲಿ ನಡೆದ ಘೋರವಾದ ಪೋಸ್ಟ್ ಯುದ್ಧದ ವೇಳೆಯಲ್ಲಿ ತಮಿಳುನಾಡು ಸುನಾಮಿಯ ದುರಂತ ಭೂಮಿಯಲ್ಲಿ ಸೇರಿದಂತೆ ವಿವಿಧ ಕಡೆಗಳಲ್ಲಿ ಹಲವಾರು ಹೀನಾಯ ಸನ್ನಿವೇಶಗಳಲ್ಲಿಯೂ ವರದಿ ಮಾಡಿದ ರೋಚಕ ದಿನಗಳು ಆಯುಷಾ ಖಾನುಂ ರವರ ಬದುಕಿನ ಡೈರಿಯಲ್ಲಿದೆ. ಮಾತ್ರವಲ್ಲದೆ ಮಾಜಿ ಪ್ರಧಾನಿ ಮನಮೋಹನ್ ಸಿಂಗ್ ಹಾಗೂ ಈಗಿನ ಪ್ರಧಾನಿ ಮೋದಿ ಸೇರಿದಂತೆ ದೇಶದ ಹಲವು ನಾಯಕರ ಜೊತೆ ಮೀಡಿಯಾ ಸ್ಟಾಫ್ ಆಗಿ ಹಲವು ವಿದೇಶಿ ಪ್ರವಾಸದಲ್ಲೂ ಭಾಗಿಯಾಗಿದ್ದಾರೆ ಮತ್ತು ಹಲವು ಅಂತಾರಾಷ್ಟ್ರೀಯ ಪತ್ರಕರ್ತರ ಸಮಾವೇಶಗಳಲ್ಲಿಯೂ ಭಾಗವಹಿಸಿದ್ದಾರೆ. ವಿಶೇಷವಾಗಿ ಕಳೆದ ವರ್ಷಗಳಲ್ಲಿ ನಡೆದ ಅಂತಾರಾಷ್ಟ್ರೀಯ G20 ಶೃಂಗಸಭೆಯಲ್ಲಿ ಮುಖ್ಯ ವರದಿಗಾರರಾಗಿದ್ರು ಆಯುಷಾ ಖಾನುಂ. ಇಂಡಿಯನ್ ಸ್ಪೇಸ್ ರಿಸರ್ಚ್ ಇದರ ಸುವರ್ಣ ಇತಿಹಾಸಗಳಾದ ಗಗನಯಾನ್, ಚಂದ್ರಯಾನ್ 1, ಚಂದ್ರಯಾನ್ 2 ಉಡಾವಣೆಯ ವೇಳೆಗಳಲ್ಲಿ ಅವುಗಳ ಬಗ್ಗೆ ಆರಂಭದಿಂದಲೇ ಆಳವಾದ ಅಧ್ಯಯನ ನಡೆಸಿ ಸರ್ವ ಮಾಹಿತಿಗಳನ್ನು ವರದಿ ಮಾಡಿದ ಹೆಗ್ಗಳಿಕೆ ಇವರಿಗಿದೆ. ದೇಶದ ಪ್ರಧಾನಿಗಳು, ಸಚಿವರು ಹಾಗೂ ವಿವಿಧ ರಾಜ್ಯಗಳ ಮುಖ್ಯಮಂತ್ರಿಗಳು ಸೇರಿದಂತೆ ಹಲವು ನಾಯಕರು, ಸಂಪನ್ಮೂಲ ವ್ಯಕ್ತಿಗಳು ಹಾಗೂ ರವಿಶಂಕರ್ ಗುರೂಜಿ, ಸದ್ಗುರು ಶ್ರೀ ಶ್ರೀಧರ ಸ್ವಾಮಿಗಳು, ಕಾಂಚಿ ಶಂಕರಾಚಾರ್ಯರು ಸೇರಿದಂತೆ ಹಲವು ಆಧ್ಯಾತ್ಮಿಕ ನಾಯಕರು ಹಾಗೂ ಹಲವಾರು ಗಣ್ಯರ ಇಂಟರ್ವ್ಯೂ ಅನ್ನು ನಡೆಸಿದ್ದಾರೆ. ಕರ್ನಾಟಕ ಮಾಧ್ಯಮ ಅಕಾಡೆಮಿಯ ನೂತನ ಅಧ್ಯಕ್ಷರಾಗಿ ಆಯ್ಕೆಯಾದಂತಹ ಆಯುಷಾ ಖಾನುಂ ರವರಿಗೆ ಕರ್ನಾಟಕದ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯರವರು ಹೆಮ್ಮೆಯಿಂದ ಶುಭಾಶಯ ಕೋರಿ ತನ್ನ ಸಾಮಾಜಿಕ ಖಾತೆಯಲ್ಲಿ ಹಂಚಿಕೊಂಡಿದ್ದಾರೆ. ಕನ್ನಡದಲ್ಲಿ ಮಾತ್ರವಲ್ಲದೆ ಹಿಂದಿ, ಇಂಗ್ಲಿಷ್ ವಾರ್ತಾ ಮಾಧ್ಯಮಗಳಲ್ಲಿ ನಿರರ್ಗಳವಾಗಿ ವಾರ್ತಾ ವರದಿ ಹಾಗೂ ನಿರೂಪಣೆ ಮಾಡುತ್ತಿದ್ದಂತಹ ಇವರ ಅದ್ಭುತ ಪ್ರತಿಭೆ ಮತ್ತು ಯಾವುದೇ ಒಂದು ವಿಷಯವನ್ನ ಪ್ರಸಾರ ಮಾಡುವ ಮೊದಲು ಅದರ ಕುರಿತು ನಡೆಸುವಂತಹ ಆಳವಾದ ಅಧ್ಯಯನ ಹಾಗೂ ಆಯುಷಾ ಖಾನುಂ ರವರು 26 ವರ್ಷಗಳ ಸುದೀರ್ಘವಾದ ಪತ್ರಿಕೋದ್ಯಮ ಕ್ಷೇತ್ರದಲ್ಲಿ ಕಾಪಾಡಿಕೊಂಡು ಬಂದಿರುವ ಪ್ರಾಮಾಣಿಕತೆ ಹಾಗೂ ಪಾರದರ್ಶಕತೆ ಇವುಗಳೆಲ್ಲವೂ ಎಲ್ಲ ಪತ್ರಕರ್ತರಿಗೂ ಮಾದರಿಯಾಗಿವೆ. ಪತ್ರಿಕಾ ರಂಗದಲ್ಲಿ ತನ್ನದೇ ಆದ ಛಾಪು ಮೂಡಿಸಿ ಇದೀಗ ಕರ್ನಾಟಕ ಮಾಧ್ಯಮ ಅಕಾಡೆಮಿಯ ನೂತನ ಅಧ್ಯಕ್ಷರಾಗಿ ಆಯ್ಕೆಯಾದಂತಹ ಆಯುಷಾ ಖಾನುಂ ರವರಿಗೆ ಕನ್ನಡ ಮುಸ್ಲಿಂ ಒಕ್ಕೂಟದಿಂದ ಹಾರ್ದಿಕ ಅಭಿನಂದನೆಗಳನ್ನ ಸಲ್ಲಿಸುತ್ತೇವೆ. ಈ ತರಹದ ಕುತೂಹಲಕಾರಿ ಮಾಹಿತಿಗಾಗಿ ಕನ್ನಡ ಮುಸ್ಲಿಂ ಒಕ್ಕೂಟ ಫೇಸ್ಬುಕ್ ಪೇಜ್, ಇನ್ಸ್ಟಾಗ್ರಾಮ್, ಯೂಟ್ಯೂಬ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ.